ಓಕೆ, ವೆಲ್ಕಮ್ ಬ್ಯಾಕ್ ಟು ಕ್ವಾಟ್ಲೆ ಕಿಟ್ಲೆ. ನನಗೆ ಶ್ರಾವ್ಯ ರೋಸ್ ಅಂತ ಹೇಳಿ ನಿಲ್ಲಿಸಿದ್ರು, ಕೊಡ್ತಾರಾ ಅವ್ರು ಇಟ್ಕೋತಾರೆ ನೋಡೋಣ. ಹೇಳಿ. ಅವ್ರು ನಿಲ್ಸಿರ್ಲಿಲ್ಲ, ತಾವು ನಿಲ್ಸಿದ್ರು. ರೋಸ್ ಇನ್ಸಿಡೆಂಟ್ಸ್ ಅಂತ ಹೇಳಿದ್ರಲ್ಲ, ಸೊ ನಮ್ದು ಬಿಗಿನಿಂಗಿಂದಾನೇ ಮೆಮೊರಬಲ್. ಸೊ ಮುಹೂರ್ತ ಸ್ಟಾರ್ಟ್ ಆಯಿತು, ಅದ್ಧೂರಿಯಾಗಿ ಸ್ಟಾರ್ಟ್ ಆಯಿತು. ಐ ಥಿಂಕ್ KFI ಅಲ್ಲಿ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕರೆಕ್ಟ್, ಅವನಿಗೆ ಪಾಪ ಅರ್ಥ ಆಗುತ್ತೆ. ಏನಂದ್ರೆ KF ಅಂದರೆ ನಮ್ಗೆ ಅಷ್ಟು ಮಾತ್ರ ಅಷ್ಟು ಮಾತ್ರ ನೆನಪರುತ್ತೆ ನಮಗೆ. ಅಂದರೆ ಅವ್ನಿಗೆ ಬರೀ ಕಿಂಗ್ ಫಿಶರ್ ಫ್ಲೈಟ್ಸಲ್ಲಿ ಹೋಗಿ ಹೋಗಿ ಅಭ್ಯಾಸ, ಅದಕ್ಕೋಸ್ಕರ ಏನು ಮ್ಯಾನೇಜಮ್ಮ ಮ್ಯಾನೇಜರ್ಗೆ ಇಟ್ಕೊಳ್ಳ ಬೇಡ. ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಮುಹೂರ್ತಾಸ್. ಸೊ ಎಲ್ಲರೂ ಇದ್ದರು, ದೊಡ್ಡ ದೊಡ್ಡ ಸ್ಟಾರ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದು ಎಲ್ಲ ಬ್ಲೆಸ್ಸಿಂಗ್ಸ್ ಜೊತೆ ಒಂದು ರೋಸ್ ಸ್ಟಾರ್ಟ್ ಆಯಿತು. ಸೊ ಅದೊಂದು ಬ್ಯೂಟಿಫುಲ್ ಸ್ಟಾರ್ಟ್ ರೋಸ್ಗೆ, ಅದೊಂದು ಮೆಮೊರಬಲ್ ಇನ್ಸಿಡೆಂಟ್. ಆಮೇಲೆ ಪ್ರತಿದಿನವೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಸರ್ ನಿಮ್ಮ ತುಂಬ ಸಿನಿಮಾಗಳು ನೋಡಿದ್ದೀನಿ. ಅದು ನೋಡಿದಾಗಿಂದ ನನಗೆ ನಿಮ್ಗೊಂದು ಹೆಸರು ಕೊಡಬೇಕು ಅಂತ ಆಸೆ ಆಗಿದೆ. ಕೊಡಿ ಸರ್. ಪ್ಯಾಥೋ ಸ್ಟಾರ್ ಅಜಯ್ ರಾವ್. ಅಲ್ಲ, ಇವಾಗ ಯೂಶಲಿ ಎಲ್ಲ ಹೀರೋಗಳು ಒಂದು ಹೆಸರು ಇಟ್ಕೊಂಡಿರ್ತಾರಲ್ಲ ಸ್ಟಾರ್ಟಿಂಗಲ್ಲಿ. ನೀವು ಪ್ಯಾಥೋ ಸ್ಟಾರ್ ಅಜಯ್ ರಾವ್ ಅಂತ ಇಟ್ಕೊಂಡ್ರೆ ಹೆಂಗಿರುತ್ತೆ? ನಿನ್ನ ಹೆಸರೇನು? ಆಕಾಶ್. ಆಕಾಶ್ ಅವರೇ, ಅದಕ್ಕೆ ನುಣ್ಣು ಬಡ್ಸ್ಕೊಂಡ್ಬಿಟ್ಟು ನನಗೆ ಕೊಡಬೇಕಂತ ಇದ್ದ ಬಿರುದು ತಾವೇ ಇಟ್ಕೊಳ್ಳಿ. ಇದನ್ನು ಅತಿ ಶೀಘ್ರದಲ್ಲೇ ಸುಳ್ಳು ಮಾಡ್ತೀನಿ ನಾನು. ನನಗೆ ಖಂಡಿತ ಪ್ಯಾಥೋ ಇಷ್ಟ ಇಲ್ಲ. ನನ್ನ ಲೈಫಲ್ಲಿ ನಾನು ಯಾವಾಗಲೂ ಎಲ್ಲರೂ ಖುಷಿಯಾಗಿ ಬದುಕಲಿ, ಖುಷಿಯಾಗಿರಲಿ, ಸಿನಿಮಾನು ಯಾವಾಗಲೂ ಹ್ಯಾಪಿ ಎಂಡಿಂಗ್ ಆಗೇ ಇರಲಿ ಅಂತ ನಾನು ಬಯಸೋನು. ಸಿನಿಮಾನಲ್ಲಿ ಒಂದು ಲವ್ ಸೀನ್ಗಳು ಬಂದಿದೆ, ನಿಮ್ಗೆ ಏನು ಅನ್ನಿಸ್ತಾ ಇತ್ತು, ಹೇಗೆ ಅನ್ನಿಸ್ತಾ ಇತ್ತು ಅದು ಆ್ಯಕ್ಟ್ ಮಾಡಬೇಕಾದ್ರೆ? ನಾನು ಒನ್ಸ್ ಮೇಕಪ್ ಹಾಕಿ ಅಲ್ಲಿ ಹೋಗಿದ ತಕ್ಷಣ ನಾನು ಶ್ರಾವ್ಯ ಅನ್ನೋದು ನಾನು ಮರೀತಿದ್ದೆ. ಐ ಆಮ್ ಅಮೃತ ಅಷ್ಟೇ. ಯಾಕಂದರೆ ಅಲ್ಲಿ ಆ ಡೆಪ್ತ್ ತುಂಬ ಇಂಪಾರ್ಟೆನ್ಸ್ ಇತ್ತು. ಎಷ್ಟು ಆಳ ಇತ್ತು? ಆ ಆಳ ಕಾಣಿಸ್ತಿದೆ ರೋಸಲ್ಲಿ, ಎಸ್. ಎಷ್ಟು ಆಳ ಇದೆ ಆ ಪ್ರೀತಿ. ತುಂಬ ಒಳ್ಳೆ ಆನ್ಸರ್. ನೀವು ಹೋಗಿ ಅಳತೆ ಹಾಕೊಳ್ಳಿ. ಸೊ ತುಂಬ ಡೆಪ್ತ್ ಕಾಣಿಸ್ಬೇಕಿತ್ತು ಇಬ್ಬರ ಮಧ್ಯದಲ್ಲಿ. ಆ ಲವ್ ತುಂಬ ಪ್ಯಾಷನೇಟ್ ಕಾಣಿಸ್ಬೇಕಿತ್ತು. ಸೊ ಅದರಿಂದ ಆ ಪಾತ್ರ ನಾನು ಆಗಬೇಕಿತ್ತು. ಸೊ ಅಲ್ಲಿ ಹೋಗಿದ ತಕ್ಷಣ ನಾನು ಅಮೃತ ಅನ್ನೋ ಪಾತ್ರ. ಓಕೆ, ಅಮೃತ ಹಿಂಗೆ ಇದ್ದಿದ್ರೆ ಇವಾಗ ಈ ಸನ್ನಿವೇಶದಲ್ಲಿ ಏನು ಮಾಡ್ತಿದ್ಲು, ಅಜ್ಜು ಅಮ್ಮು ಪ್ರೀತಿಸ್ತಾ ಇದ್ದಾರೆ, ಸೊ ಅಮೃತ ಹೇಗೆ, ಆ ಥರ ಐ ವಾಸ್ ಅಮೃತ ಅಷ್ಟೇ. ಡ್ಯಾನ್ಸು ನಿಮ್ಗೆ ಸಖತ್ ಇಷ್ಟ ಆಗುತ್ತಲ್ಲ ಅಜಯ್ ರಾವ್? ತುಂಬಾ ಇಷ್ಟ ಆಯಿತು. ಅದೊಂದು ಸಾಂಗ್ ಇದೆಯಲ್ಲ ಬೀಚಲ್ಲಿ ಆಡೋದು, ನಿಮ್ಮ ಎಂಟ್ರಿ ಮಾತ್ರ ತುಂಬ ಸಖತ್ತಾಯಿತ್ತು. ಅಲ್ಲ, ಅಷ್ಟು ಇಷ್ಟ ಆಯ್ತು ನಮಗೆ. ಸ್ಕ್ರೀನಲ್ಲಿ ಆ ಸಾಂಗ್ ಬರ್ಬೇಕಾದ್ರೆ ನಾವು ಡ್ಯಾನ್ಸ್ ಆಡ್ತಾ ಇದ್ರಿ. ಸೂಪರ್, ಥ್ಯಾಂಕ್ ಯು ಸೊ ಮಚ್. ಅಷ್ಟೇ, ಮುಂದೆ ಹೋಗಿಲ್ಲ, ಹಿಂದೆ ಆಡ್ತಾ ಇದ್ವಿ. ಎಲ್ಲೋ ಒಟ್ಟಿನಲ್ಲಿ ಆಡೋದು ಮುಖ್ಯ, ಬಟ್ ಅವ್ರಿಗೆ ಡ್ಯಾನ್ಸ್ ಬರುತ್ತಾ ಅಂತ ಕೇಳಿ ನೀವು. ಬರುತ್ತಾ ಸರ್ ನಿಮ್ಮ ಡ್ಯಾನ್ಸು? ಏನು ಎಂಥ ಪ್ರಶ್ನೆ ಕೇಳ್ತಲ್ಲ, ಏನು ಚೆನ್ನಾಗಿ ಮಾಡ್ತೀರಾ ಅಂದ್ಬಿಟ್ಟು ಬರುತ್ತಾ ಅಂತ ಕೇಳ್ತೀಯ. ಏನು ಯಾವ ಅಭಿಮಾನಿ ಇನ್ನು? ಅಲ್ಲ, ಸ್ಟಾರ್ಟಿಂಗ್ ಅದು ಬರೀ ವಾಕಿಂಗ್ ಅಷ್ಟೇ ಅದು ಇದ್ದಿತ್ತು. ವಾಕಿಂಗ್ ಬಗ್ಗೆ ನಾನು ಹೇಳಿದ್ದೆ. ವಾಕಿಂಗ್ ಮಾತ್ರ ನಾನು ನೋಡಿ ಮಿಕ್ಕಿದ ಡ್ಯಾನ್ಸ್ ಎಲ್ಲ ಶ್ರಾವ್ಯದ್ ನೋಡಿರೋದು. ಅಲ್ಲ, ಅವ್ರು ತುಂಬ ಚೆನ್ನಾಗಿ ಮಾಡ್ತಿದ್ರಲ್ಲ. ಕಾಣಿಸೇ ಇಲ್ಲ. ಅಲ್ಲ, ಅಣ್ಣ ನಿಂಗೆ ಡ್ಯಾನ್ಸ್ ಬರುತ್ತೆ. ನೆಕ್ಸ್ಟ್ ಟೈಮ್ ಸಾಂಗ್ ನೋಡಿದಾಗ ನೋಡೋಣ. ನಾನು ಡ್ಯಾನ್ಸ್ ಮಾಡಿದ್ದೀನಿ ಶ್ರಾವ್ಯರ ಪಕ್ಕದಲ್ಲಿ, ಸ್ಟೆಪ್ ಆಗ್ತಾ ಇದ್ರಲ್ಲ, ಆ ಫಾರಿನರ್ಸ್ ಡ್ಯಾನ್ಸ್ ಮಧ್ಯದಲ್ಲಿ ಅದು ನಾನು ಎರಡುಗಡೆ ಇದ್ರಲ್ಲ ಅವರ. ಆಮೇಲೆ ಶ್ರಾವ್ಯ ಅವ್ರನ್ನ ಹಿಂದ್ಗಡೆ ಕೂಡಿಸ್ಬಿಟ್ಟು ಮೋಟರ್ ಬೋಟಲ್ಲಿ ಓಡಿಸ್ತಾರಲ್ಲ ಹುಡುಗ, ಅದು ನಾನೇ. ನೀವೇನದು? ಓಕೆ. ಆಮೇಲೆ ಇವ್ರಿಗೆ ಒಂದು ಸ್ವಲ್ಪ ತಲೆ ತಿರುಗಿ ಬಿದ್ದೋಗು ಅಂತಕ್ಕಂಥ ಒಂದು ಪ್ರಾಬ್ಲಮ್ ಇದೆ ಇಂಡಿಯಾದಲ್ಲ, ಬಾರ್ಡ್ರಲ್ಲಿ. ಇಂಡಿಯಾದಲ್ಲಿ ಈ ಇಂಡಿಯಾದಲ್ಲ, ಬಾರ್ಡ್ರಲ್ಲಿ. ಅದು ಹತ್ರ ಪಾಕಿಸ್ತಾನ ಅಲ್ವಾ? ಯಾಕೆ ನೀವು ಬಿದ್ದೋಗ್ಬಿಡೋದಂತೆ ಚಿತ್ರದಲ್ಲಿ? ಮನಾಲಿಯಲ್ಲಿ ಶೂಟ್ ಮಾಡ್ತಿದ್ವಿ. ಈ ಮನೇಲ ಮನಾಲಿ ಅನ್ನಂಗಿರುತ್ತೆ. ಮನಾಲಿಯಲ್ಲಿ ಶೂಟ್ ಮಾಡ್ತಿದ್ವಿ ಹುಡುಗ ಅಂತ ಒಂದು ಸಾಂಗ್. ಅವಾಗ ರೋತಾಂಗ್ ಪಾಸ್ ಅಂತ ಒಂದು 14 feet ಹೈಟ್ ಹೋಗ್ಬೇಕಿತ್ತು. ಅಲ್ಲಿ ರೋತಾಂಗ್ ಪಾಸ್ 14,000 feet ಹೈಟಲ್ಲಿ ಇದ್ದಿದ್ದು. ಸೊ ಅಲ್ಲಿ ಹೋಗೋಕ್ಕೆ ಒಂದು 4 hours ಆ ಥರ ಆಗ್ತಿತ್ತು ಜರ್ನಿ. ಎಷ್ಟು ಡಿಗ್ರಿಯಲ್ಲಿ? -, ಡಿಗ್ರೀಸ್ ಇತ್ತು. -6 ಆ ಥರ ಇತ್ತು. ಅಲ್ಲಿ ಆಕ್ಸಿಜನ್ ಪ್ರಾಬ್ಲಮ್. ಸೊ ಅಲ್ಲಿ ಶೂಟ್ ಮಾಡಬೇಕಾದ್ರೆ ಕೊಲ್ಯಾಪ್ಸ್ ಆಗಿದ್ದು, ನಾನು ಬಿದ್ದಿದ್ದು. ಫುಲ್ ಆ್ಯಕ್ಚುಲಿ ಆಲ್ಮೋಸ್ಟ್
ಇದು ನಂಗೆ ಸೆಕೆಂಡ್ ಬರ್ತ್ ಅಂತಲೇ ಹೇಳ್ಬೋದು, ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಸೊ ಇಮಿಡಿಯೇಟ್ಲಿ ಕೆಳಗಡೆ ಕರ್ಕೊಂಬಂದು ಹಾಸ್ಪಿಟಲೈಸ್ ಮಾಡಿ ಆಕ್ಸಿಜನ್ ಕೊಟ್ಟು ಆಮೇಲೆ ಹಾಸ್ಪಿಟಲೈಸೇ ಮಾಡೋದು ಕರ್ಕೊಂಬಂದಮೇಲೆ. ಇನ್ನು ಎದೊಳಮ್ಮ ಅಂತಿರ್ತಾರೆ. ಪಾಪ ಅಲ್ಲಿಂದ ಬರಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳಬೇಕು ಅಜಯ್ ಸರ್ ಆ್ಯಂಡ್ ತರುಣ್ ಅವ್ರಿಗೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅವರು ನಿಜಾನ ಹೇಳ್ತೀನಿ, ಸುಳ್ಳು ಹೇಳ್ಬೇಡ. ಅನಾಥ ರಕ್ಷಕ ಕೃಷ್ಣ. ನಾನು ಬಿದ್ದಾಗ ಏನು ಹೆಲ್ಪ್ ಮಾಡಲಿಲ್ಲ. ಎಷ್ಟೊತ್ತಿ ಬಿದ್ದಿದ್ದೀನಿ ಸೆಕೆಂಡ್ ಹ್ಯಾಂಡ್ ಲವರ್ ಸುಮ್ಮನೆ ಬಿದ್ದರೆ ಚಿತ್ರದುರ್ಗ ಕೋಟೆ ಮೇಲೆ ಹುಡುಗರೆಲ್ಲ ಇದ್ರು, ಅಲ್ಲಿ ಹಿಂಗೆ ನೋಡೋಕೆ ಹೋಗಿ ಬಿದ್ದುಬಿಟ್ರೆ ನಾನೇನು ಮಾಡಲಿ? ಅಲ್ಲಿ ನಾವು ಒಂದು ಗೇಟ್ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀವಿ, ಹುಡುಗಿಯರು ಯಾರು ಬರಬಾರ್ದು ಅಂತ ಅಂದ್ಬಿಟ್ಟು. ನಮ್ಮ ವಿಶ್ವ ಹಿಂಗೆ ನೋಡಿ ಅದು ಬೇರೆ ಕಾಲಲ್ಲಿ ಎತ್ಬಿಟ್ಟು ಕಾಂಪೌಂಡ್ ಎತ್ಬಿಟ್ಟು ಹಿಂಗೆ ನೋಡೋಕೆ ಹೋಗಿ ಬಿದ್ದು ನಾನೇನು ಮಾಡಲಿ? ಒಂದು ಚೂರು ಹೆಲ್ಪ್ ಮಾಡಿದ್ದೀನಮ್ಮ, ಒಂದು ಚೂರು. ಅದೇ ಹುಡುಗಿ ಅಂದ ತಕ್ಷಣ ಅವ್ನು ಕರ್ಕೊಂಡೋಗಿ ಎಷ್ಟೋ ಕಿಲೋಮೀಟ್ರು ಬೆಂಗಳೂರು ಕರ್ಕೊಂಬರೋರ್ಗೂ ಹೆಲ್ಪ್ ಮಾಡಿದ್ರಂತೆ ನೋಡಮ್ಮ. ಓಕೆ, ನೋಡಿದ್ರಾ, ನಾನು ಅಜಯ್ ರಾವ್ ಕಾಲು ಎಳೆಯಕ್ಕೆ ಹೋದೆ, ನನಗೆ ಅವರು ಕಾಲು ಎಳೆದ್ಬಿಟ್ರು. ನಾನು ಹುಡುಗಿರು ನೋಡಿಕೊಂಡು ಬಿದ್ದೋಗ್ಬಿಟ್ಟಂತೆ. ಇದು ನನಗೆ ಬೇಕಾಗಿತ್ತು, ನಾನೇ ಕರೆದ್ಬಿಟ್ಟು ಆಯಿತು ಅಲ್ವಾ? ಓಕೆ, ಮುಂದಿನ ವಾರ ಈ 2 ಕುರ್ಚಿ ಮೇಲೆ ಮತ್ತೊಬ್ಬೊಬ್ಬರು ಅತಿಥಿಗಳು ಬರ್ತಾರೆ. ಅವ್ರ ಕಾಲು ನಾನು ಎಳಿತೀನೋ, ನನ್ನ ಕಾಲು ಅವ್ರು ಎಳಿತೀರೋ ನೋಡೋಣ. ಅಲ್ಲಿವರೆಗೂ ನಿಮ್ಮ ವಿಶ್ವ ಸೈನಿಂಗ್ ಔಟ್. ಕ್ವಾಟ್ಲೆ ಕಿಟ್ಲೆ.